ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದಮ್ಮಿದ್ರೆ ಸರ್ಕಾರದ ಆದೇಶವನ್ನ ಹಿಂಪಡೆಯಿರಿ ನೋಡೋಣ ಅನ್ನುವಂಥ ಸವಾಲಿನ ಮಾತು ಕಾಂಗ್ರೆಸ್ ನಾಯಕರಿಂದ ಕೇಳಿ ಬಂದುಬಿಟ್ಟಿದೆ. ಈ ಕಾಂಗ್ರೆಸ್ ನಾಯಕನ ಮಾತಿಗೆ ಮುನ್ನುಡಿಯನ್ನು ಬರೆದಿದ್ದು ಅಥವಾ ಅದಕ್ಕೆ ಕಾರಣವಾಗಿದ್ದು ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಅದೇ ನಾಯಕನ ಕೆರಳಿಸುವಂತಹ ಮಾತು. ಹಾಗಾಗಿ ಈಗ ಸದ್ಯಕ್ಕೆ ಉತ್ತರ ಕರ್ನಾಟಕದಲ್ಲಿ ಇಬ್ಬರು ಪ್ರಬಲ ಲಿಂಗಾಯತ ನಾಯಕರ ನಡುವೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟ ಮತ್ತು ಜಗಳ ಶುರುವಾಗಿದೆ. ಇಬ್ಬರು ಬೇರೆ ಬೇರೆ ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರು, ಒಬ್ಬರು ಕಾಂಗ್ರೆಸ್ ಪಕ್ಷದ ಒಂದು ರೀತಿಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು, ಮತ್ತೊಬ್ಬರು ಬಿಜೆಪಿ ಪಕ್ಷದಲ್ಲಿದ್ದು ಬಿಜೆಪಿ ಪಕ್ಷದಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಹಿಂದೂ ಹುಲಿ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಅದು ಯಾರು ಅಂತಂದೇಳಿ. ಒಬ್ಬರು ಕಾಂಗ್ರೆಸ್ ಪಕ್ಷದ ಎಂ.ಬಿ. ಪಾಟೀಲ್, ಮತ್ತೊಬ್ಬರು ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ರಾಜ್ಯದಲ್ಲಿ ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ಳುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾದ್ರೆ ಯತ್ನಾಳ್ ಏನು ಹೇಳಿದ್ರು, ಅವರಿಗೆ ಎಂ.ಬಿ. ಪಾಟೀಲ್ ಏನು ಉತ್ತರವನ್ನ ಕೊಟ್ಟರು? ಈ ತರಹದ ಖಾರವಾದ ಸ್ಟೇಟ್ಮೆಂಟ್ಗಳನ್ನು, ಚಾಲೆಂಜ್ ಹಾಕುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದು ಯಾಕೆ, ಯಾವ ವಿಷಯಕ್ಕೆ, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರ, ಹಿಜಾಬ್ನ ವಿಚಾರ ಮತ್ತೆ ರಾಜ್ಯದಲ್ಲಿ ಬೆಂಕಿಯ ರೀತಿ ಅದು ಆವರಿಸಿಕೊಳ್ತಾ ಇದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಹಿಜಾಬ್ ಆದೇಶವನ್ನು ಕೊಟ್ಟು 3 ದಿನಗಳಾಗಿದ್ರು ಕೂಡ ಬಿಜೆಪಿ ನಾಯಕರಿಗೆ, ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ನಾಯಕರಿಗೆ, ಬಲಪಂಥೀಯ ನಾಯಕರಿಗೆ, ಅದರಲ್ಲೂ ಬಿಜೆಪಿಯ ಅಂಗಪಕ್ಷಗಳಾಗಿರ್ತಕ್ಕಂಥ ಶ್ರೀರಾಮ ಸೇನೆ, ಭಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಈ ಥರದ ಸಂಘಟನೆಯವರಿಗೆ ಅದು ಒಂದು ರೀತಿಯ ಮೃಷ್ಟಾನ್ನ ಭೋಜನ ಥರ ಆಗಿಬಿಟ್ಟಿದೆ. ಯಾಕಂದರೆ ಬೇರೆ ಯಾವುದೇ ವಿಚಾರಗಳಿರಲಿಲ್ಲ. ಪ್ರಮುಖವಾಗಿ ನೋಡಿ, ಶ್ರೀರಾಮ ಸೇನೆಯ ಮುತಾಲಿಕ್ ಎಲ್ಲೋ ಮೂಲೆಯಲ್ಲಿ ಬಿದ್ದುಬಿಟ್ಟಿದ್ರು ಎಷ್ಟೋ ದಿನಗಳಿಂದ. ಈ ಹಿಜಾಬ್ ಇಶ್ಯೂ ಬಂದ ತಕ್ಷಣ ಬೀದಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಈ ಥರದ ಬಲಪಂಥೀಯ ಸಂಘಟನೆಗಳ ಒಂದು ಹಿಂದುತ್ವದ ಬಹಳಷ್ಟು ನಾಯಕರುಗಳಿದ್ದಾರಲ್ಲ, ಅವರಿಗೆ ಒಂದು ಇಶ್ಯೂ ಸಿಕ್ಕಾಗ ಆಗಿದೆ. ಈಗ ಮೀಡಿಯಾದ ಮುಂದೆ ಬರಲಿಕ್ಕೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಿಕ್ಕೆ, ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ, ಬೀದಿಯಲ್ಲಿ ಚಿಕ್ಕ ಪುಟ್ಟ ಒಂದು ಪ್ರೊಟೆಸ್ಟ್ಗಳನ್ನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗ್ಬಿಟ್ಟಿದೆ. ಈ ಅವಕಾಶವನ್ನ ನಾನ್ಯಾಕೆ ಕಳ್ಕೋಬೇಕು ಅಂತಂದು ಹೇಳಿ ಈಗಾಗಲೇ ಹೆಂಗೆ ಬೇಕೋ ಹಂಗಂಗೆ ಪುಂಗಿರ್ತಕ್ಕಂಥ ಹೆಂಗ್ ಪುಂಗಲಿನೂ ಕೂಡ ತಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಪುನೀತ್ ಕೆರೆ ಹಾವು ಅನ್ನುವಂಥ ಮತ್ತೊಬ್ಬ ಅಗರ್ಭ ಒಂದು ಏನು ಗೋ ರಕ್ಷಕ, ಹಿಂದೂ ರಕ್ಷಕ, ಆತನು ಕೂಡ ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟಿದ್ದಾರೆ. ಇದರ ಅಷ್ಟೇ ಅಲ್ಲದೆ ಈಗಾಗಲೇ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ಜನಪ್ರತಿನಿಧಿಗಳು ಕೂಡ ಆಗಿರ್ತಕ್ಕಂಥವ್ರು ಕೂಡ ಪುಂಖಾನುಪುಂಖವಾಗಿ ಈ ಒಂದು ಹಿಜಾಬ್ ಇಶ್ಯೂವನ್ನೇ ಹೇಳ್ಕೊಂಡು ಅವರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಹೆಸರಿಸುವಂಥದ್ದು ಒಂದು ಪ್ರತಾಪ್ ಸಿಂಹ, ಮಾಜಿ ಸಂಸದ. ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಈ ವಾಚಾಮಗೋಚರವಾಗಿ ಖಂಡಿಸಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಏನು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಕೂಡ ಖಂಡಿಸಿದ್ದಾರೆ. ಇದರ ಜೊತೆಗೆ ಈಗ ನಮ್ಮ ಹಿಂದೂ ಹುಲಿ ಇತ್ತೀಚೆಗೆ, ಯಾಕಂದ್ರೆ JDS ಅಲ್ಲಿ ಅವರಿದ್ದಾಗ ಅವರು ಅಪ್ಪಟ ಜಾತ್ಯತೀತವಾದಿಯಾಗಿದ್ದರು. ಯಾರು? ನಾನು ಹೇಳುವಂಥ ಹಿಂದೂ ಹುಲಿ. ಅವರು ಮುಸ್ಲಿಮರ ಜೊತೆ ಸೇರಿಕೊಂಡು ರಂಜಾನ್, ಬಕ್ರೀದ್ ಹಬ್ಬಗಳನ್ನು ಆಚರಿಸ್ತಾ ಇದ್ರು. ತಲೆಯಲ್ಲಿ ಟೋಪಿ, ತಲೆ ಮೇಲೆ ಟೋಪಿ ಹಾಕ್ಕೊಂಡು ಅವ್ರ ಜೊತೆಗೆ ನಮಾಜ್ ಮಾಡ್ತಾ ಇದ್ರು. ಅವರ ಒಂದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತಾ ಇದ್ರು. ಈಗ ಅವರು ಬಿಜೆಪಿಗೆ ಬಂದ ತಕ್ಷಣ ಹಿಂದೂ ಹುಲಿಯಾಗಿ ಮಾರ್ಪಟ್ಟು ಬಿಟ್ಟಿದ್ದಾರೆ. ಅಂತಹ ಉತ್ತರ ಕರ್ನಾಟಕದ ವಿಜಯಪುರದ ಹಿಂದೂ ಹುಲಿ ಯಾರಪ್ಪ ಅಂತಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಅವರು ಪಾಟೀಲ್ರು ಈ ಹಿಜಾಬ್ ವಿಚಾರವನ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಬಾಯಿಗೆ ಬಂದಾಗೆ ಬೈದಿದ್ದಾರೆ. ಆಬ್ವಿಯಸ್ಲಿ ಅವರು ಹಾಗೆ ಹೇಳ್ತಾ ಬರ್ತಾ ಇದ್ದಾರಲ್ವಾ, ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸ್ಕೊಳ್ಳಿಕ್ಕೆ. ಈ ನೋಡಿ, ಬಿಜೆಪಿಯಲ್ಲೂ ಅವ್ರಿಗೆ ಸ್ಥಾನ ಇಲ್ಲ, ಬಿಜೆಪಿಯಿಂದ ಉಚ್ಚಾಟಿತರಾಗ್ಬಿಟ್ಟಿದ್ದಾರೆ. ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಹಾಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದು, ಅವರ ಭ್ರಷ್ಟಾಚಾರಗಳು, ಅವ್ರು ಮಾಡ್ತಾ ಇರತಕ್ಕಂಥ ಸ್ವಜನ ಪಕ್ಷಪಾತಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಬೈದು 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 ಬಿಜೆಪಿ ಪಕ್ಷದಿಂದನೇ ಉಚ್ಚಾಟಿತರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಈಗ ಬಿಜೆಪಿ ಅವ್ರ ಮಾತು ಯಾರು ಕೇಳೋರಿಲ್ಲ. ಹಾಗಾಗಿ ಈಗಿರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನೇ ಬೈಬೇಕು. ಈಗಾಗಲೇ ಇಷ್ಟು ವರ್ಷಗಳ ಕಾಲ DK ಶಿವಕುಮಾರನ್ನ ಅವ್ರು ಬೈದ್ರು, ಆಯ್ತಾ? ಈಗ ಈ ಹಿಜಾಬ್ ವಿಚಾರವನ್ನು ತೆಗೆದುಕೊಂಡು ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಒಂದು ಏನು ಶಿಕ್ಷಣ ಸಚಿವರಿಗೆ, ಅವರೆಲ್ಲರಿಗೂ ಕೂಡ ಬೈದಿರ್ತಕ್ಕಂಥದ್ದು. ಈಗ
ವಿಚಾರ ಏನಪ್ಪ ಅಂತಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ MB ಪಾಟೀಲ್ ಕಾಂಗ್ರೆಸ್ಸಿನ ಸಚಿವರು, ಅವರು ದೊಡ್ಡ ಮಟ್ಟದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಅವರು ನೇರ ಚಾಲೆಂಜನ್ನು ಹಾಕಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅದೇ ವಿಜಯಪುರ ಜಿಲ್ಲೆಯ ಮತ್ತೊಬ್ಬ ಲಿಂಗಾಯತ ನಾಯಕ MB ಪಾಟೀಲ್ ಒಂದು ಚಾಲೆಂಜ್ ಹಾಕಿರ್ತಕ್ಕಂಥದ್ದು. ದಮ್ಮಿದ್ರೆ ಸರ್ಕಾರ ಏನು ಈ ಒಂದು ಆದೇಶ ಕೊಟ್ಟಿದೆ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ನಿಮಗೆ ದಮ್ಮಿದ್ರೆ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ. ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿಜವಾಗ್ಲೂ ಆದೇಶ ಹಿಂಪಡೆಯೋರ್ಗೂ ಹೋರಾಟ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಇದೆಲ್ಲದಕ್ಕಿಂತ ಹೊರತಾಗಿ ಒಂದು ದೊಡ್ಡ ವಿಚಾರ ಏನಪ್ಪ ಅಂತಂದರೆ, ನೋಡಿ, ಈ ಬಸನಗೌಡ ಪಾಟೀಲ್ ಯತ್ನಾಳ್ಗಾಗಿರಲಿ, ಪ್ರತಾಪ್ ಸಿಂಹಗಾಗಿರಲಿ, ಅಥವಾ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರಿಗಾಗಿರಲಿ, ಪುನೀತ್ ಕೆರೆಹಳ್ಳಿ ಅವರಿಗಾಗಿ ಯಾರಾದರೂ ಆಗಿರಲಿ, ಅವರೆಲ್ಲರಿಗೂ ಕೂಡ ಪ್ರಮೋದ್ ಮುತಾಲಿಕ್ರಿಂದ ಹಿಡಿದು ನಮ್ಮ ದೇಶವನ್ನು ಕಾಡ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ, ಪ್ರಶ್ನೆಗಳ ಬಗ್ಗೆ ಅವ್ರ ಹತ್ರ ಪ್ರಶ್ನೆಗಳಿಲ್ಲ. ಈಗಾಗಲೇ ಪಂಚರ್ ಸೂರ್ಯ ಅನ್ನೋಂಥ ಒಬ್ಬ ಸಂಸದರು ಕೂಡ ಈಗ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಯಾಕೆ ಹೇಳಿ, 23 ಲಕ್ಷ ವಿದ್ಯಾರ್ಥಿಗಳ ಬದುಕು ಬೀದಿಗೆ ಬಿದ್ದುಬಿಟ್ಟಿದೆ ಅಲ್ವಾ. ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ BJP ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲೇ ಸೋರಿಕೆಯಾಗಿ ಇಡೀ ದೇಶದ ನೀಟ್ ಪರೀಕ್ಷೆ ಅದು ಬೀದಿಗೆ ಬಿದ್ದಿದೆ. ಒಬ್ಬ ವಿದ್ಯಾರ್ಥಿ ಮತ್ತೊಮ್ಮೆ ಮರುಪರೀಕ್ಷೆ ಬರೀಬೇಕಲ್ಲ ಅಂತಂದೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇವತ್ತು ಅಲ್ವಾ. ಇದೆಲ್ಲ ವಿಚಾರಗಳು. ಈಗಾಗಲೇ ಕೋಟಾದಲ್ಲಿ ಸುಮಾರು 19 ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೂ ಮುನ್ನ ನೀಟ್ ಪರೀಕ್ಷೆಯ ಒತ್ತಡದಿಂದ, ಪೋಷಕರ ಒತ್ತಡದಿಂದ 19 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಈ ನೀಟ್ ಪರೀಕ್ಷೆಯ ಒತ್ತಡ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅನ್ನೋವಂಥದ್ದು. ಅಂತಹ ನೀಟ್ ಪರೀಕ್ಷೆಯ ಕ್ವಶನ್ ಪೇಪರ್ ಲೀಕ್ ಆಗಿ ಇವತ್ತು 23 ಲಕ್ಷ ಜನ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಬರೆಯುವಂಥ ಒಂದು ದುಸ್ಥಿತಿಗೆ ಬಂದಿದ್ದಾರೆ. ಆ ಬಗ್ಗೆ ಈ ಪ್ರತಾಪ್ ಸಿಂಹ ಆಗಿರಲಿ, ಪಂಚರ್ ಸೂರ್ಯ ಆಗಿರಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರಲಿ, CT ರವಿ ಆಗಿರಲಿ, ಪ್ರಮೋದ್ ಮುತಾಲಿಕ್ ಆಗಿರಲಿ, ಪುನೀತ್ ಕೆರೆಹಳ್ಳಿ ಆಗಿರಲಿ, ಶರತ್ ಪಂಪೇಲ್ ಆಗಿರಲಿ, ಸುನೀಲ್ ಕುಮಾರ್ ಆಗಿರಲಿ, ಇಂಥವ್ರು ಯಾರು ಕೂಡ ಮಾತಾಡೋದಿಲ್ಲ. ಇದು ನಮ್ಮ ವೈಫಲ್ಯ, ನಾವಿದನ್ನು ಒಪ್ಕೊಳ್ತೀವಿ. ನಮ್ಮ ಕೇಂದ್ರ ಒಂದು ಯಾರು ಶಿಕ್ಷಣ ಸಚಿವರ ವೈಫಲ್ಯ, ನಮ್ಮ BJP ರಾಜ್ಯಗಳಲ್ಲಿ ಇದು ಸೋರಿಕೆ ಆಗಿರ್ತಕ್ಕಂಥದ್ದು ನಮ್ಮ ವೈಫಲ್ಯ. ಎಲ್ಲದಕ್ಕಿಂತ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ, ಅಲ್ಲಿ ಪೊಲೀಸರು ಬಂಧಿಸಿದಾರಲ್ಲ ಅವರು ಕೂಡ BJP ಕಾರ್ಯಕರ್ತರೇ ಅಂತೆ. ಈ ಕ್ವಶನ್ ಪೇಪರ್ ಲೀಕ್ ಏಜಲ್ಲಿ ಆಗಿರ್ತಕ್ಕಂಥವ್ರು ರಾಜಸ್ಥಾನದಲ್ಲಿ BJP ಕಾರ್ಯಕರ್ತರು, ಸ್ಥಳೀಯ ಮಟ್ಟದ ನಾಯಕರ ಅವರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಪ್ರಾಥಮಿಕ ಮಾಹಿತಿ ಅಲ್ವಾ. ಈ ಬಗ್ಗೆ ಮಾತಾಡ್ಲಿಕ್ಕೆ ಅವರಿಗೆ ಇಲ್ಲ. ಅವ್ರಿಗೆ ಬೇಕಾಗಿರೋದೇನು, ಹಿಜಾಬ್. ಇಡೀ ದೇಶ ಆರ್ಥಿಕ ಮುಗ್ಗಟ್ಟಿನಲ್ಲಿ ಬಂದು ಪ್ರಧಾನಿಗಳು ಕರೆ ಕೊಟ್ಟರು ಅಂತಂದೇಳಿ ನಾವೊಂದಷ್ಟು ಚಿತ್ರಾನ್ನಕ್ಕೋ ಪುಳಿಯೋಗರೆಗೋ ಇಷ್ಟೇಷ್ಟು ನಾವು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಕ್ಕೂ ಕೂಡ ಪ್ರಧಾನಿಗಳು ರಿಸ್ಟ್ರಿಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ. ಛೆ ತಿನ್ನಬೇಡಿ, ನಿಮ್ಮ ಆರೋಗ್ಯ ಒಳ್ಳೆಯದು, ನಮಗೆ ಉಳಿಸಿ ಅಂತಂದೇಳಿ ಹೇಳ್ತಿದ್ದಾರೆ. ಆ ಪರಿಸ್ಥಿತಿಗೆ ಇವತ್ತು ದೇಶ ಬಂದಿದೆ. ಮಾತಾಡೋದಕ್ಕೆ ಇವ್ರಿಗೆ ಇಲ್ಲ. ಇವ್ರಿಗೆ ಬಾಯಿ ಬರೋದು ಯಾವುದಕ್ಕೆ, ಯಾವುದೋ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಂದು ಹೆಣ್ಣು ಮಕ್ಕಳು ತಮ್ಮ ತಲೆ ಮೇಲೆ ಹಾಕ್ಕೊಳ್ಳುವಂಥ ಒಂದು ಕರವಸ್ತ್ರಕ್ಕೆ, ಒಂದು ಹಿಜಾಬ್ ಅನ್ನುವಂಥ ಒಂದು ಕರವಸ್ತ್ರಕ್ಕೆ ಅದು ಕಡ್ಡಾಯನೂ ಮಾಡಿಲ್ಲ. ಜೊತೆಗೆ ಈ ಎಲ್ಲ ವಿರೋಧ ಮಾಡುವಂಥವರಿಗೆ ಒಂದು ಮಾತನ್ನು ಅವ್ರು ಮರಿತಾ ಇದ್ದಾರೆ, ಕೇವಲ ಹಿಜಾಬ್ಗಷ್ಟೇ ಪರ್ಮಿಷನ್ ಕೊಟ್ಟಿಲ್ಲ ಅಲ್ವಾ. ಇದನ್ನು ಅವ್ರು ಹೇಳೋದೇ ಇಲ್ಲ. ಈ BJP ಅವ್ರು ಏನು ಗೊತ್ತಾ, ಜನಿವಾರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಪವಿತ್ರ ದಾರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಶಿವದಾರಕ್ಕೆ ಕೊಟ್ಟಿದ್ದಾರೆ, ಉಡದಾರಕ್ಕೆ ಕೊಟ್ಟಿದ್ದಾರೆ, ರುದ್ರಾಕ್ಷಿಗೆ ಕೊಟ್ಟಿದ್ದಾರೆ, ಹಣೆಗೆ ಹಚ್ಚೋ ಕುಂಕುಮಗಳಿಗೆ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಸಾಫ್ಟ್ ಆಗಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳನ್ನು ನೀವು ಮಾಡಿ ಅನ್ನೋವಂಥ ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನು ಅವರು ಹೇಳೋಲ್ಲ, ಕೇವಲ ಹಿಜಾಬ್ಗಷ್ಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇವರ ಮನದೊಳಗಿನ ವಿಷ ಇದೆಯಲ್ಲ, ಅದು ಆ ಮನದೊಳಗಿನ ಮಲ ಇದೆಯಲ್ಲ, ಅದು ಹೊರಗಡೆ ಬರಬೇಕಲ್ವಾ, ಅದನ್ನು ಬಾಯಿ ಮೂಲಕ ಕಾರ್ತಾ ಇದ್ದಾರೆ. ಅಲ್ಲ, ನಾನೊಂದು ಮಾತನ್ನು ಹೇಳ್ತೀನಿ. ಸಾಚಾರ್ ಕಮಿಟಿ ಏನು ಹೇಳುತ್ತೆ ಅಂತಂದರೆ, ಮುಸಲ್ಮಾನ್ ಸಮುದಾಯ ಇದೆಯಲ್ಲ ಅದು ಈ ದೇಶದ ದಲಿತರಿಗಿಂತ ಶಿಕ್ಷಣದಲ್ಲಿ ಹಿಂದೆ ಇದೆ. ಅವರ ರೇಷಿಯೋ, ಅವರಿಗೆ ಶಿಕ್ಷಣದ ಅವಶ್ಯಕತೆ ಇದೆ. ಇದು ಪುರುಷರ ಕತೆ. ಆದರೆ ಮಹಿಳಾ ಶಿಕ್ಷಣ ಅಂತೂ ನೀವು ಹೇಳೋ ಹಾಗೆ ಇಲ್ಲ ಇವತ್ತಿಗೂ ಕೂಡ. ಅಂಥವರು ಯಾವುದೋ ಸಂಪ್ರದಾಯದ ವಿಷಯದಲ್ಲಿ ಅಂದರೆ ಹಿಜಾಬ್ ಹಾಕದೇ ಇದ್ದರೆ ನನ್ನ ಹೆಣ್ಮಗಳನ್ನು ನಾನು ಶಾಲೆಗೆ ಕಳಿಸಲ್ಲ ಅನ್ನೋಂಥ ಹಠ ಹಿಡಿಯುವಂಥ ತಂದೆ ತಾಯಿಗಳು ಇವತ್ತಿರೋವಾಗ ಅವರಿಗೆ ನಾವು ಶಿಕ್ಷಣದ ಮೂಲಕನೇ ಜಾಗೃತಿ ಮೂಡಿಸಬೇಕೇ ಹೊರತು ವಿರೋಧದ ಮೂಲಕ ಅಲ್ಲ. ನಾವು ವಿರೋಧ ಹೆಚ್ಚು ಮಾಡಿದಾಗ ನೀವು ಅವ್ರು ಶಿಕ್ಷಣ ಪಡೆಯದೇ ಇದ್ರೂ ಪರವಾಗಿಲ್ಲ, ಹೆಣ್ಣು ಮಕ್ಕಳು ಮುಸ್ಲಿಂ ಹೆಣ್ಣು ಮಕ್ಕಳು ನಮಗೆ ಹಿಜಾಬ್ ಬ್ಯಾನ್ ಆಗಬೇಕು ಅನ್ನೋಂಥದ್ದು ಮಾತು ಹೇಳೋದಾದರೆ ನೀವು ಹಿಜಾಬ್ನ ವಿರೋಧಿಗಳಲ್ಲ, ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣದ ವಿರೋಧಿಗಳು. ಶಿಕ್ಷಣ ವಿರೋಧಿಗಳು, ಈ ದೇಶದ ವಿರೋಧಿಗಳು, ಆಧುನಿಕತೆಯ ವಿರೋಧಿಗಳು ಅಲ್ವಾ. ಜಾಗೃತಿ ಹೇಗೆ ಬರುತ್ತೆ ಅಂದರೆ ಶಿಕ್ಷಣದ ಮೂಲಕ ಬರುತ್ತೆ. ಶಿಕ್ಷಣ ಬರಬೇಕಂದ್ರೆ ಮೊದಲು ಶಾಲೆಗೆ ಬರಬೇಕಲ್ವಾ.
ಶಾಲೆಗೆ ಬರೋದಕ್ಕೆ ಅವರಿಗೆ ಅವಕಾಶಗಳನ್ನು ಕೊಡಬೇಕಲ್ವಾ? ಕೊಡೋದ್ರ ವಿರುದ್ಧ ನೀವು ಮಾತಾಡ್ತಿದ್ದೀರಿ ಅಂತಂದರೆ ನಿಮ್ಮಲ್ಲಿ ಯಾವ ತರಹದ ವಿಷ ಮನಸ್ಸಲ್ಲಿ ತುಂಬಿದೆ ಅನ್ನೋಂಥದ್ದು. ಹಾಗಾಗಿ ಈ ಚಾಲೆಂಜನ್ನು ಎಂ ಬಿ ಪಾಟೀಲ್ ಹಾಕಿರ್ತಕ್ಕಂಥದ್ದು ದಮ್ಮಿದ್ರೆ ನೀವು ಯಾರ್ಯಾರೆಲ್ಲ ಮಾತಾಡ್ತಿದ್ದೀರಾ, ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಿಜಾಬ್ ಪರ್ಮಿಷನ್ ಅದನ್ನು ಆದೇಶವನ್ನು ವಾಪಸ್ ಪಡೆದು ತೋರಿಸಿ ಅನ್ನುವಂಥ ಮಾತನ್ನು ಎಂ ಬಿ ಪಾಟೀಲ್ ಹೇಳಿದ್ದಾರೆ. ನೋಡೋಣ ಎಂ ಬಿ ಪಾಟೀಲ್ ಮಾತನ್ನು ಈ ಎಲ್ಲ ಬೊಗಳೆದಾಸಯಿಗಳು ಅದನ್ನು ಪೂರೈಸ್ತಾರಾ, ಅಥವಾ ಮತ್ತೆ ಹಿಜಾಬ್ ವಿರುದ್ಧ ಹೋರಾಟ ಮಾಡ್ತಾರಾ, ಅಥವಾ ಒಬ್ಬ ಬಡ ಸಮುದಾಯದ ಬಡ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ಲೋಣ ಅನ್ನೋಂಥ. ಯಾಕಂದರೆ ಜ್ಯೋತಿಬಾ ಫುಲೆ ಅನ್ನೋಂಥವ್ರು ಹೆಣ್ಣು, ಅವರು ಇವತ್ತು ನಮಗೆ ಒಂದು ಇದು ಕೊಟ್ಟಿರ್ತಕ್ಕಂಥದ್ದು. ಸಾವಿತ್ರಿಬಾಯಿ ಫುಲೆ ಅನ್ನೋಂಥ ಹೆಣ್ಣು ಇವತ್ತು ನಮಗೆ ಮಾದರಿಯಾಗಿರ್ತಕ್ಕಂಥವ್ರು. ಹಾಗಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ತಮ್ಮ ಬಾಯಿ ಮುಚ್ಕೊಳ್ತಾರಾ, ಎಂ ಬಿ ಪಾಟೀಲ್ ಅವರ ಚಾಲೆಂಜನ್ನು ಸ್ವೀಕಾರ ಮಾಡ್ತಾರಾ, ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.